ಅಲ್ಲಿ ನೋವಿದ್ರೆ ಶನಿ ಹಾಲ ಮೇಲೆ ಕೂತಿರ್ತೆ ನೋಡಿ. ಮಟನ್ ಮಸಾಲೆ ಉಪವಾಸ ಇದ್ದೀನಿ ಅಂದ್ಬಿಟ್ಟು ಇಷ್ಟೆಲ್ಲ ತಿಂತಾ ಇದೀಯ. ಹ್ಯಾಪಿ ಯುಗಾದಿ. ಬೇಗ ಎತ್ತಾಕೋ ಹಂಗೆ. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಡೈರೀಸ್. ಇವತ್ತು ಯುಗಾದಿ ಹಬ್ಬ. ನಮ್ಮಮ್ಮ ಬೆಳಗ್ಗೆನೇ ಎದ್ದು ಯುಗಾದಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ತೋರಣ ಹೂವು ಎಲ್ಲ ಪಾಪ ಅವರೇ ಕಟ್ಟಿದ್ರು. ಇವಾಗ ನಮ್ಮ ಅಪ್ಪಂಗೆ ತಲೆಗೆ ಎಣ್ಣೆ ಹಚ್ಚಕ್ಕಂತ ಹೋಗ್ತಿದ್ದಾರೆ. ಆಫ್ಟರ್ 3 years ಎಣ್ಣೆ ಹಚ್ತಾ ಇರೋದು ನಮ್ಮ ಅಪ್ಪನ ತಲೆಗೆ. ಆಮೇಲೆ ನೆಕ್ಸ್ಟು ನಮ್ಮ ಅತ್ತಿಗೆ ಅದೇ ರಿಚುವಲ್ನ ಫಾಲೋ ಮಾಡಿದ್ರು. ನಮ್ಮ ಅಣ್ಣಂಗೆ ಎಣ್ಣೆ ಹಚ್ಚಿದ್ರು. ಇಲ್ಲಿ ನಮ್ಮ ಅಣ್ಣನ ಮಗ ತುಂಬ ತೀಟೆ ಮಾಡ್ತಾನೆ. ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದ. ಹಠ ಮಾಡಿಕೊಂಡು ಹಚ್ಚಿಸ್ಕೊಂಡಿದ್ದೆ. ಬಟ್ಟೆ ಒರೆಸ್ಕೊಬಂದು ನಾಳೆ ಏನು ಹೇಳು? ನಾಳೆ ದೋಸೆ ಅಲ್ಲ ನಾಳೆ ಅದೇನೋ ಹೇಳ್ತಾರಲ್ಲ ನಾಳೆಗೆ. ನಾಳೆ ದೋಸೆ ಏನೇನು? ನಾಳೆ ನಾನ್ ವೆಜ್ ಅಲ್ಲ ಅದಕ್ಕೇನೋ ಹೇಳ್ತಾರಮ್ಮ. ಏನಮ್ಮ ಅದು? ಮಸ್ತಡ್ಕಂತಾರೆ ಮತ್ತೆ ಏನೊಂದು ಹೇಳ್ತಾರೆ. ತಿಳ್ಕೊಂಡು ಹೇಳ್ಬೇಕಾಗಿಲ್ಲ. ನಾಳೆ ಹೊಸ್ತೊಡ್ಕೊ. ಅದಕ್ಕೆ ದೋಸೆಗೆ ಹಾಕ್ತಾ ಇದೆಯಾ? ದೋಸೆಗೆ ಆಗ್ತಾ ಇದೆ. ಏನೇನು ಐತಿದ್ರಲ್ಲಿ? ಅದರಲ್ಲಿ ನೋಡು, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಅಕ್ಕಿ, ಇದಿಷ್ಟು ದೋಸೆಗೆ. ನಾನಿಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಬೇಗ ಮಾಡೋಣ, ಹಬ್ಬ ಮಾಡೋಣ. ಚಿತ್ರಾನ್ನ, ಪಾಯಸ. ತಲೆಗೆ ಎಣ್ಣೆ ಜಾಸ್ತಿ ಹಾಕ್ಸ್ಕೊತಾ ಇದ್ವಿ ವಾರಕ್ಕೆ 2 ಸತಿ. ಅವಾಗ ಕೂದಲು ಮಂದಕ್ಕೆ ಉದ್ದಕ್ಕಿತ್ತು. ಯಾವಾಗ ನಿನ್ನ ಇಚ್ಛೆ ಅಂತಲೇ ಬಿಟ್ಟೆ ನಾನು ಕೂದಲೆಲ್ಲ. ಇದು ಏಜಲ್ಲಿ ಎಲ್ರಿಗೂ ಉದುರುತ್ತೆ ಕೂದಲು. ಏನೇ ಆದರೂ ನಾನು ಸ್ವಲ್ಪ ಮಾಡಿದೆ, ಉದ್ದಾಯಿತು ಕೂದಲು. ಇಲ್ಲಿ ಗಂಟ ಬರ್ತಾಯಿತ್ತು ಕೂದಲು. ಹ್ಯಾಪಿ ಯುಗಾದಿ. ಎಲ್ರಿಗೂ ಯುಗಾದಿ ಹಬ್ಬದ ನಾಚಿಕೆ ಅದು ಹೇಳಕ್ಕೆ. ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಹೇಳು. ಹ್ಯಾಪಿ ಯುಗಾದಿಯನ್ನು ಹ್ಯಾಪಿ ಯುಗಾದಿ. ಇವಾಗ ಹೇಳು ಹ್ಯಾಪಿ ಯುಗಾದಿ. ಇದು ಹೂವು ಎಲ್ಲ ಸೇರಿಸ್ಕೊಡ್ತೀನಿ. ಅದೇನು ಅವನಿಗೆ ಬರೀ ಎಲೆ ಕೊಡು. ಬರೀ ಎಲೆ ಕೊಡು ಅವನಿಗೆ. ನಿಜವಾ? ಅಯ್ಯೋ ಬರೀ ಎಲೆ ಕೊಟ್ಟಿದ್ಯಲ್ಲೋ. ನಿನಗೆ ನೀನು ಸಹಾಯನೇ ಮಾಡಿಲ್ಲ. ಅವ್ನು ತಿಂತಾನಂತಪ್ಪ. ಕೊಡು ಮಮ್ಮಿ, ಅವ್ನಿಗೆ ಎಲೆ ಬೇಕಂತೆ ಕೊಡು. ಇಲ್ಲಿ ಒಬ್ಬಿಟ್ಟು ಮಾಡ್ತಾ ಇದ್ದಾರೆ. ಏನು ಮಾಡಿದ್ಯಾ ಮಮ್ಮಿ? ಒಬ್ಬಿಟ್ಟು ಮಾಡಕ್ಕೆ ಕಡಲೆಬೇಳೆ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಬೆಂದ್ಮೇಲೆ ಬೆಲ್ಲ ಹಾಕೋದು, ಕಾಯಿ ತುರಿ ಹಾಕೋದು, ಏಲಕ್ಕಿ ಹಾಕೋದು, ರುಬ್ಬೋದು. ರುಬ್ಬಿಟ್ಟು ಒಬ್ಬಿಟ್ಟು ಮಾಡೋದು. ಸರಿ, ಆಮೇಲೆ ಆ ಪ್ರೋಸೆಸ್ ಎಲ್ಲ ತೋರಿಸು. ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ನೀನು ಫಸ್ಟ್ ರೆಡಿಯಾಗಿ ಇಷ್ಟೊತ್ತಾಯ್ತು ಸ್ನಾನ ಮಾಡ್ಕೊಂಡು ಬರೋಕ್ಕೆ. ಬೇವಿನ ಸೊಪ್ಪು ಜಾಸ್ತಿ ತಿನ್ನು. ಅಲ್ಲಿ ನೆಕ್ಸ್ಟು
ಬೆಲ್ಲ ಚಚ್ಚಿ ಏನು ಬೇಳೆ ಅದು? ಕಡಲೆಬೇಳೆ. ಕಡಲೆಬೇಳೆಗೆ ಹಾಕಬೇಕು. 1 kg ಬೇಳೆ ಅಲ್ಲ 1 kg ಬೇಳೆ. ನಾನೀಗ 1.5 kg ಬೇಳೆ ಹಾಕಿದ್ದೀನಿ, ಮತ್ತು 1 kg ಬೆಲ್ಲ ಹಾಕ್ತಾಯಿದ್ದೀನಿ. 1.5 kg ಬೇಳೆಗೆ 1 kg ಬೆಲ್ಲ. ಚೆನ್ನಾಗಿರುತ್ತೆ ಸಿಹಿ. ಒಬ್ಬಿಟ್ಟೆಲ್ಲ ಸಿಹಿ ಇದ್ರೇ ಚೆನ್ನಾಗಿರೋದು. ಎಲ್ರಿಗೂ ಈ ಮೆಮೊರಿ ಇರುತ್ತಲ್ಲ, ಬರೀ ಹೂರ್ಣನೇ ಎತ್ಕೊಂಡು ತಿನ್ನೋದು ಒಬ್ಬಿಟ್ಟಿಗಿಂತ. ಹೌದು, ನಂಗೆ ಒಬ್ಬಿಟ್ಟೆ ಇಷ್ಟ ಆಗ್ತಿದ್ದಿಲ್ಲ, ಬರೀ ಹೂರ್ಣನೇ ತಿಂತಾ ಇದ್ದೆ. ಹೌದು. ಅಜ್ಜಿ ರುಬ್ತಾ ಇದ್ದಂಗೆ ನಾವು ಎತ್ಕೊಂಡ್ಬಿಡ್ತಾ ಇದ್ವಿ. ಒಬ್ಬಿಟ್ಟು ಇಷ್ಟಪಡ್ತಾ ಇರಲಿಲ್ಲ, ಹೂರ್ಣನೇ ಇಷ್ಟ. ಕೈಯಲ್ಲಿ ಇಟ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಅದೆಲ್ಲ ಮರೆಯೋಕ್ಕಾಗಲ್ಲ. ಇದು ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ನೆನಪು ಇಲ್ಲ ಅಷ್ಟೇ, ಆವಾಗಲ್ದು ಇವಾಗೆಲ್ಲ ಇಲ್ಲ ಬಿಡು. ದೊಡ್ಡಮ್ಮ ಪಾಪ ಮನೇಲಿ ಕೆಲಸ ಮಾಡಬೇಕಾಗಿತ್ತು, ನಾನು ಊರನ್ನ ಎತ್ಕೊಂಡು ಆದರೆ ತಿನ್ಬಿಟ್ಟು ಬಂದು ನಾನು ಕೆಲಸ ಮಾಡ್ತಿದ್ದೆ, ಅಜ್ಜಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ನಾನು ಮಾಡಲ್ಲ, ನಿಂಗೆ ಹೆಲ್ಪ್ ಮಾಡ್ತಾ ಇದೆಯಲ್ಲ. ಏನು ಹೆಲ್ಪ್ ಮಾಡಿದೆ ಹೇಳು? ನಾನು ಹಂಗಿರೋದಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ತಾರೆ. ಬೆಳಗ್ಗೆಯಿಂದ ನಾನು ಏನೇನು ಕೆಲಸ ಮಾಡಿದೆ ಹೇಳು ಮತ್ತೆ. ಏನು ಮಾಡಿದೆ ಹೇಳಮ್ಮ, ಅಡುಗೆ ಮಾಡಿಲ್ವೇನಮ್ಮ? ಅದೇ ಹೇಳ್ತಾ ಇದ್ದೀನಲ್ಲ, ಹೇಳೋದು ನಾನು ಸ್ವಲ್ಪ ನಿಧಾನ ಹೇಳೋದು. ನಾಷ್ಟ ಮಾಡಿದ್ಯಾ? ಯಾಕಿಸ್ಕೊಂಡು ಹೇಳ್ಬೇಕು, ಯಾಕಂದ್ರೆ 4 ಐಟಮ್ ಮಾಡಿದ್ದೀನಿ. ನೀನಾಗ್ಲೂ ಕೆಲಸ ಮಾಡುವಂಗಿದ್ರೆ ಬೇಗ ಬೇಗ ಹೇಳ್ಬಿಡ್ತಾ ಇದ್ದೆ. ಕಾಲೇಜು, ಮನೆ, ಭಾನುವಾರ ಎಲ್ಲ ಮಾಡ್ಕೋತೀಯ, ಪರವಾಗಿಲ್ಲ. ಅದೊಂದು ನನಗೆ ಹೆಲ್ಪ್ ಆಗ್ತೈತೆ. ಮಾಳಿನ ನೋಡ್ಕೋತೀಯ, ನಾಷ್ಟ ಹಣ್ಣನ್ನು ನೋಡ್ಕೋತೀಯ. ದೋಸೆ, ಚಿತ್ರಾನ್ನ, ಪಾಯಸ, ಚಟ್ನಿ ಎಲ್ಲ ಮಾಡಿದ್ದೀನಿ. ಅಪ್ಪನಿಗೆ ಹಾಕ್ಕೊಟ್ಟೆ, ನಿಮ್ಮ ಅಣ್ಣನಿಗೆ ಹಾಕ್ಕೊಟ್ಟೆ. ಒಬ್ಬಿಟ್ಟು ಮಾಡಾದ್ಮೇಲೆ ಒಬ್ಬಿಟ್ಟು ರಸ ಮಾಡಬಾರ್ದ, ಅದಕ್ಕೆ ಇವಾಗ ಒಬ್ಬಿಟ್ಟು ರಸ ಹೆಂಗ್ ಮಾಡೋದು ಅಂತ ನಮ್ಮಮ್ಮ ತೋರಿಸ್ತಾರೆ. ವೆಯ್ಟ್ ಮಾಡಿ. ಏನೇನು ಹಾಕಿದ್ಯಮ್ಮ? ಟೊಮೆಟ, ಹುಣಸೆಹಣ್ಣು, ಕರಿಬೇವು, ಜೀರಿಗೆ, ಮೆಣಸು ಪುಡಿ. ಜೀರಿಗೆ ಮೆಣಸು ಪುಡಿ ಕುದಿಸ್ಕೋಬೇಕು. ಒಬ್ಬಿಟ್ಟು ಮಾಡೋಕ್ಕೆ ಬೇಳೆಯಲ್ಲಿ ನೀರಿತ್ತಲ್ಲ, ಬೇಳೆ ನೀರು, ಬೇಳೆ ನೀರಲ್ಲೇ ಇದು ಬೇಯಿಸ್ಕೊಂಡು. ಏನು ಬೇಳೆ ಅದು ಹೇಳು? ತೊಗರಿ ಬೇಳೆ, ಕಡಲೆಬೇಳೆ. ಕಡಲೆಬೇಳೆನ ಮಗಳು ಕಡಲೆಬೇಳೆ ಬೇಯಿಸಿರೋ ನೀರಲ್ಲಿ ಒಬ್ಬಿಟ್ಟು ರಸ ಮಾಡೋದಾ? ಹೇಳು, ನೀನು ತಾನೇ ಏನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ದು. ಹೇಳ್ಬೇಕು ನೀನೇ. ಇದು ಕಾಯಿ ಹಾಕ್ತಾಯಿದ್ದೀನಿ ನೋಡಮ್ಮ. ಆವಾಗಲೇ ಬೇಳೆ ಬೆಂದಾದ್ಮೇಲೆ ಸ್ವಲ್ಪ ಅರ್ಧ ಬೆಂದಮೇಲೆ ಬೆಲ್ಲ ಹಾಕ್ತೆ. ಇವಾಗ ಕಾಯಿ ಹಾಕ್ತಾಯಿದ್ದೀನಿ. ನಾನು ನಮ್ಮ ಅಕ್ಕೆ ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ ಅಂತ. ಅಕ್ಕೆ ಏನು ಹೇಳಿದ್ರು, ಇಬ್ಬರು ಒಂದೇ ಹತ್ರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ವರ್ಷಕ್ಕೊಂದ್ಸರಿ ಆದರೂ ಇಬ್ಬರು ಒಂದೇ ಥರ ತಗೊಳ್ಳಿ, ನಮ್ಗೆ ಖುಷಿ ಆಗುತ್ತೆ. ನನ್ನ ಆಸೆ ಅದು. ಒಳ್ಳೇದಾಗಲಿ. ಇವಾಗ ಮೈದಾ ಹಿಟ್ಟು ಕಲಿಸ್ತಾ ಇದ್ದೀನಿ. ನೋಡ್ಕೊಳ್ರಿ ಇಬ್ರು ನೋಡಿಕೊಂಡು ಬರೋ ವರ್ಷ ನೀವೇ ಮಾಡಬೇಕು. ನಿನ್ನ ವಿಡಿಯೋ ನೋಡ್ಕೊಂಡೇ ಮಾಡ್ತೀವಿ. ಏನಲ್ಲ? ನಿನ್ನ ವಿಡಿಯೋ ಆಯ್ತು, ನೋಡ್ಕೊಂಡೆ ಮಾಡಿ ಆಯ್ತಾ. ನಿಮ್ಗೆ ಕಲ್ತ್ಕೊಳ್ಳಿ ಅಂತಲೇ ನಾನು ಹೇಳೋದು ನಿಮಗೆ. ಮೈದಾ ರವೆ ಹಾಕಲ್ವ ಇದಕ್ಕೆ? ಚಿರೋಟಿ ರವೆ ಹಾಕ್ಬೋದು, ಮೈದಾ ಜಾಸ್ತಿ ಇದೆಯಲ್ಲ ಸಾಕು. ಅದು ರವೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ತಾನೇ, ಸಾಫ್ಟ್ ಬರುತ್ತೆ. ಇದು ಅಷ್ಟೇ, ನಾವು ಕಲಸ ಹೆಂಗೆ ನೀಟಾಗಿ ಕಲಿಸ್ತೀವಿ ಅದ್ರ ಮೇಲೆ. ಚಿರೋಟಿ ರವೆ ಹಾಕಲ್ಲ. ಸ್ವಲ್ಪ ಸೀನೆ ಆಗಿರುತ್ತೆ, ಜಾಸ್ತಿನೇ ಹಾಕಿದ್ದೀನಿಲ್ಲ. ಇಲ್ಲಿ ಹೋಳಿಗೆ ರೆಡಿ ಆಗ್ತಿದೆ, ಇಲ್ಲಿ ಒಬ್ಬಿಟ್ಟು ರಸ ರೆಡಿ ಆಗ್ತಿದೆ, ಇಲ್ಲಿ ವಡೆಗೆ ರೆಡಿ ಆಗ್ತಿದೆ. ಇದನ್ನೆಲ್ಲ ನಮ್ಮಮ್ಮ ಮಾಡಕ್ಕೆ ರೆಡಿ ಆಗ. ನನ್ನ ಮಗಳು ಮಾತ್ರ ಮಾಡಬಾರ್ದು, ಅಮ್ಮನೇ ಮಾಡ್ಬೇಕೆಲ್ಲಾನು. ನಿಂಗೆ ಗೊತ್ತು, ನೀನು ಎಕ್ಸ್ಪರ್ಟ್ ಅದರಲ್ಲಿ, ಅದಕ್ಕೆ. ಹೌದಮ್ಮ,
ಹೇಳಿ ಹೇಳಿ ಅದಕ್ಕೆ ನೀರು ನನ್ನ ಕೈಲೇ ಮಾಡಿಸ್ಕೊತೀನಿ. ನಾನು ನಿಮ್ಮ ಕೈಲಿ ತಿನ್ಬೇಕೀಗ. ಸಾಕು 30 ವರ್ಷದಿಂದ ಎಲ್ರಿಗೂ ಮಾಡಿಕ್ಕಿರೋದು. ನಮ್ಮ ಅಪ್ಪನ ನೋಡಿದ್ರೆ ನಿಂಗೆ ಅನ್ಸಲ್ಲ ಹೆಂಗೆ ಎನರ್ಜೆಟಿಕ್ ಅಂತ, ನೀನು ಹಂಗೆ ಹೆಂಗೆ ಎನರ್ಜೆಟಿಕ್ ನೋಡಿದ್ರೆ ನಿಂಗೆ ಅನ್ಸುತ್ತಾ ಅಷ್ಟು ಏಜ್ ಆಗೈತೆ ಅಂತ? ಎಲ್ಲರೂ ಹೇಳ್ತಾರೆ ನನಗೆ ಅಣ್ಣ ಅಂತ. ನನಗೆ ಹೇಳ್ತಾರೆ ನಿಮ್ಮ ಅಕ್ಕನ ಅಂತ. ನಿಮ್ಮ ಅಪ್ಪನ್ನ ಅವತ್ತು ಮೀನು ತಗೊಳಕ್ ಒಬ್ರು ಅಂಕಲ್ ಬಂದಿದ್ರು. ನನ್ನ ನೋಡ್ಬಿಟ್ಟು ಇವ್ರು ಯಾರು ನಿಮ್ಮ ಅಕ್ಕನ ಅಂತ ನಿಮ್ಮ ಅಪ್ಪನಿಗೆ. ನಮ್ಮ ಅಕ್ಕ ಅಲ್ಲ, ನಮ್ಮ ಹೆಂಗಸರು ಅಂದ್ರು, ನಮ್ಮ ಮಿಸ್ಸಸ್ ಅಂದ್ರು. ಅಯ್ಯೋ ಕತೆ. ಇವಾಗ ಇದು ಹೂರ್ಣ ಮಾಡಿರೋದೇನಿದೆ ಅದನ್ನ ನೀರಲ್ಲಿ ಕಲಿಸ್ಕೊಂಡು ರಸಕ್ಕೆ ಕೊಯ್ಬೇಕಲ್ವಾ? ಅವಾಗಲೇ ಅದು ಒಬ್ಬಿಟ್ಟು ರಸ, ಒಬ್ಬಟ್ಟು ಸಾರು. ಒಬ್ಬಿಟ್ಟು ಸಾರು. ಒಬ್ಬೊಬ್ರು ಒಬ್ಬಟ್ಟು ರಸ ಅಂತಾರೆ, ಒಬ್ಬೊಬ್ರು ಒಬ್ಬಟ್ಟು ಸಾರು. ಸಾಮಾನ್ಯವಾಗಿ ಹೇಳೋದೆ ಒಬ್ಬಟ್ಟು ಸಾರು. ಹೇಗಿರ್ತದೆ ಅಂತಾರಲ್ಲ ಇದನ್ನೇನು? ಪೂರ್ಣ. ಏನು ಸಂಪಣ ಅಂತಾರೆ, ಪೂರ್ಣ ಅಂತಾರೆ. ಸಂಪಣ ಏನಿಲ್ಲ, ಸಂಪಣ ಅಯ್ಯ ನಮ್ಮ ಹಳ್ಳಿ ಭಾಷೆ ಅಮ್ಮ. ಏನಂತಾರೆ ನಿಮ್ಮ ಹಳ್ಳಿ ಭಾಷೆಯಲ್ಲಿ? ತಿನ್ನೋರಿಗೆ ಮಜಾ, ಮಾಡೋರಿಗೆ ಅದೇ ಕಡೆ ಇಟ್ಬಿಡು ಮಮ್ಮಿ. ಯಾವ್ದನ್ನ ಈಗ ನೀನು ಆ ಕಡೆ ನಿಂತ್ಕೊಂಡು ಮಾಡು. ಸುಟ್ಟು ಹಾಕು, ನಾನು ತಟ್ಟಿ ಹಾಕ್ತೀನಿ. ಬೇಗ ಆಗುತ್ತೆ, ಲೇಟ್ ಆಯಿತು. ಎಷ್ಟು 3:15 4 ಗಂಟೆನಾ? ಗೊತ್ತಿಲ್ವೇ. ನಿಮ್ಮ ಅಣ್ಣ ಬೇರೆ ಊಟ ಕಳಿಸ್ಕೊಂತೀನಿ ನಾನು. ನಾವು ಮಾರಿ ಹಬ್ಬದಲ್ಲಿ ಮಾಡಿದ್ವಲ್ಲ ಒಬ್ಬಿಟ್ಟು ಅಜ್ಜಿ ಮನೇಲಿ, ಚೆನ್ನಾಗಿ ಬಂದಿತ್ತು. ಚೆನ್ನಾಗುತ್ತೆ. ಅದಕ್ಕೆ ಬಟರ್ ಪೇಪರ್ ಯೂಸ್ ಮಾಡಬೇಕು. ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಷ್ಟೆಲ್ಲ ಅಂದ್ರೆ ಇದು ಹಾಲು ಕವರ್ ಅಂತೀನಿ, ಎಣ್ಣೆ ಕವರ್. ಎಣ್ಣೆ ಕವರಲ್ಲಿ ಹಾಕಿದೆ. ಏನು ವೇಸ್ಟ್ ಮಾಡಬಾರ್ದು ಅದಕ್ಕೆ. ಎಣ್ಣೆ ಕವರನ್ನು ವೇಸ್ಟ್ ಮಾಡೋದು. ಬಾಕ್ಲ ಹಾಕು, ಎಣ್ಣೆ ಹಾಕ್ದಷ್ಟು ಚೆನ್ನಾಗಿರುತ್ತೆ ಒಬ್ಬಿಟ್ಟು. ಎಣ್ಣೆ ತಿಂದಿರೋರು ಹಾಕಲ್ಲ, ಬೇಗ ಎತ್ತಾಕೋ. ಹಂಗೆ ಏನು ಟಚ್ ಮಾಡಬೇಡ. ಇದು ಸ್ವಲ್ಪ ಇದಾಗಿ ಆಮೇಲೆ ಸ್ವಲ್ಪ ಹಿಂಗೆ ಮಾಡಿ ಬೇಯಿಸಿ. ಹಿಂಗೆ ಚೆನ್ನಾಗಿ ತಗೋಬೇಕು. ಬಂದಿದ್ರು, ನಾಷ್ಟ ಮಾಡ್ತಿದ್ರಲ್ಲ ಅಪ್ಪ, ದೋಸೆ ಚಿಕನ್ ಸಾರು ಇತ್ತಲ್ಲ, ತಿಂತಾಯಿದ್ರು. ಬಂದರು, ಸರಿ ಕೊಟ್ಟು ಕಳಿಸ್ದೆ. ತಿನ್ನು ಇಲ್ಲೇ ಅಂದೆ, ಇಲ್ಲ ಮನೆಗೆ ಎತ್ಕೊಂಡೋಗಿ ತಿಂತೀನಿ ಅಂದೆ. ತಿನ್ಬಿಟ್ಟು ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂದರು. ಅದಕ್ಕೆ ನೀವು ಚೆನ್ನಾಗಿ ಮಾಡ್ತೀರಾ ಅಂದರು ಅಪ್ಪ ನಂದಿದ್ದು. ಅದಕ್ಕೆ ಇಲ್ಲಪ್ಪ ನಿನ್ನ ಇಂಟ್ರೆಸ್ಟ್ ನಾವು ಮಾಡಲ್ಲ, ರಾಜಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ ಅಂದರು. ಅದಕ್ಕೆ ಜಾಸ್ತಿ ನಾವು ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಇನ್ಮೇಲೆ. ಅಡುಗೆ ಮಾಡೋದೇ ಜಾಸ್ತಿ ಮಾಡೋಣ. ನೀನು ಚೆನ್ನಾಗಿ ಮಾಡ್ತೀನಿ. ನಾನು ಹೇಳಿದೆ, ಇಲ್ಲಕ್ಕ ನಿಮ್ಮನ್ನು ನೋಡಿ ನಾನು ಕಲ್ತಿರೋದು, ಹಂಗೆ ಹೇಳ್ಬೇಡಿ ನೀವು ನನ್ನ ನೋಡು ರಾಜಮ್ಮ ಹಿಂಗೆ ಸ್ವಲ್ಪ ತಟ್ಟೆ ಒಣಗಿದ್ಮೇಲೆ ಅದ್ರ ಮೇಲೆ ಹಾಕುವಂತೆ ಹಾಕು ಹಂಗೆ. ಬೇಡ, ಅಪ್ಪಂಗೆ ಕೊಟ್ಬಿಟ್ಟು ಬರ್ತೀನಿ. ಕೊಟ್ಬಿಟ್ಟು ಬಂದು ಟೇಸ್ಟ್ ನೋಡೋಕ್ಕೆ ಹೋಗ್ತೀನಿ. ಅವಾಗಲೇ ಹೇಳ್ತಿದ್ನಲ್ಲ ಹೆಂಗೇನು ಎನರ್ಜೆಟಿಕ್ ಅಪ್ಪ ಇವರೇ. ಯಾರು ಹೇಳು ಹೇಳು ಹೆಂಗೇನು ಎನರ್ಜೆಟಿಕ್ ತಾತ ಅನ್ನು. ವಿಡಿಯೋ ಮಾಡ್ತಾರೆ. ನಾನು ವಿಡಿಯೋ ಮಾಡಿದ್ರೆ ನೀನು ಬರಲ್ಲ ಅಲ್ಲ, ನಿಮ್ಮ ತಾತನ ಜೊತೆ ಮಾತ್ರ ಬರ್ತೀಯ ನೀನು. ಸುಂದರ ನಂಗೆ ಹೇಳ್ವಾ? ಆಯ್ತಾ? ಬೇರೆ ಥರ ಐತೆ. ಬೆಲ್ಲ ಸ್ವಲ್ಪ ಹುಳಿ ನಮ್ಮ ಅದು ಕೊಟ್ಟಿರೋದಲ್ಲ.
ನಿಧಾನ ಹುಷಾರು ಮನ ನಿಧಾನಕ್ಕೆ ಬಾ ನೋಡ್ಬಾರ್ದು ನೀನು ನೋಡ್ತೀಮ್ಮ ನೋಡಮ್ಮ ಎಲ್ಲಿಗೆ 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 ಏನದು ಪಲಾವು ಮೊಸರು ಇದೇನಿದು ಕಾಳು ಗೊಜ್ಜು ಅದೇನು ಹಾಕಿದ್ಯಾ ಕಾಳುಗೊಜ್ಜು ಕಡಲೆಕಾಳು ಬಾಳೆಕಾಯಿ ಆಲೂಗಡ್ಡೆ ಮಟನ್ ಮಸಾಲೆ ಉಪವಾಸ ಇದ್ದೀನಿ ಅಂದ್ಬಿಟ್ಟು ಇಷ್ಟೆಲ್ಲ ತಿಂತಾ ಇದೀಯ ನೀವು 3 ಟೈಮ್ ತಿಂದ್ರೆ ಒಂದೇ ಟೈಮ್ ತಿನ್ಕೊತೀನಿ 3 ಟೈಮ್ದು ಸೇರಿಸಿ ಒಂದೇ ಟೈಮ್ ತಿಂತಾ ಇದೀಯ ಟೈಮ್ ತಿಂತಾ ಇದ್ದೀನಿ ನಿಮ್ಮ ಅತ್ತೆ ಎಲ್ಲ ಕುತ್ಕೊಳ್ಳೆ ಅಂತ ಅಂತಿದ್ದ ಒಬ್ಬಿಟ್ಟು ಸರಿ ಲಿಕ್ಕಿದ್ದೀನಿ ಪಲಾವು ವಡೆ ಕಾಳುಗೊಜ್ಜು ಕೋಸಂಬರಿ ಒಬ್ಬಿಟ್ಟು ರೈಸು ಪಾಯಸ ಒಬ್ಬಿಟ್ಟು ರಸ ಆಮೇಲೆ ಅನ್ನ ವೈಟ್ ರೈಸ್ ಆಯಿತು ಮುಗೀತು ಹಬ್ಬದ ಊಟ ಏನು ಶನಿ ಅಲ್ಲಲ್ಲಿ ಅವ್ರು ಯಾರೋ ಹೇಳ್ತವ್ರೆ ಶನಿ ಎಲ್ಲೆಲ್ಲಿ ಇರುತ್ತೆ ಅಂತಂದ್ರೆ ಹೊಸ ವಿಷಯ ಶನಿ ಅಲ್ಲಲ್ಲಿರುತ್ತೆ ಯಾರಿಗಾದ್ರೂ ಅಲ್ಲಿ ನೋವಿದ್ರೆ ಶನಿ ಅಲ್ಲ ಮೇಲೆ ಕೂತಿರುತ್ತೆ ನೋಡಿ ಅಲ್ಲಮ್ಮ ನನ್ನ ಸಿಂಹ ರಾಶಿ ಅಲ್ವಾ ಅದಕ್ಕೆ ನಾನು ನೋಡ್ತಾ ಇರ್ತೀನಲ್ಲ ಅವರು ಇಲ್ಲಿರುತ್ತಂತೆ ಅಲ್ಲಲ್ಲಿ ಇರುತ್ತಂತೆ ಎಲ್ಲ ಅವ್ರು ಏನೋ ಹೇಳ್ತಾರೆ ಅಷ್ಟೇ ಲಾಪ್ ಮಾಡ್ಬಿಟ್ಟೆ ಇನ್ನೂ ಏನು ಹೇಳ್ತಿದ್ರು ಶನಿ ಹೇಳ್ಬೇಕಂತ ಗೊತ್ತಿಲ್ಲ ಯಾರಿಗಾದ್ರೂ ಅಲ್ಲಿ ನೋವಿದ್ರೆ ಹೋಗಿ ಜ್ಯೋತಿಷ್ಯರನ್ನ ಕೇಳಿ ಡೆಂಟಿಸ್ಟ್ ಹತ್ರ ಹೋಗ್ಬೇಡಿ ಬೇಕಲ್ಲಮ್ಮ ಓಕೆ ಇವಾಗ ವಿಡಿಯೋನ ಎಂಡ್ ಮಾಡೋಣ ನಾಳೆ ನಾಳೆ ಸಿಗ್ತೀವಿ ಯುಗಾದಿ ಮುಗೀತು ಇವತ್ತು ಇವತ್ತು ಸಿಹಿ ಅಡುಗೆ ಮುಗೀತು ಎಲ್ರಿಗೂ ಹೇಳು ಏನಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂತ ಅದೆಲ್ಲ ನೀನು ಹೇಳಲ್ಲ ನಾನು ಹೇಳಲ್ಲ ಹೇಳಮ್ಮ ನಂಗೆ ಬರಲ್ಲ ಹೇಳಮ್ಮ ಹೇಳಮ್ಮ ನಿಂದೇ ಚಾನಲ್ ಹೇಳಮ್ಮ ನನ್ನ ಮಗಳದು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೀನೇ ಬೇಗ ನೋಟಿಫಿಕೇಶನ್ ಸಿಗುತ್ತೆ ಅದಕ್ಕೆ ಬಾಯ್